ಸ್ನೇಹಿತರೆ, ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನು ನಾನು ಈ ಮೊದಲೇ ತಿಳಿಸಿದ್ದೇನೆ. ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ, ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ಅದನ್ನ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ. 10ನೆಯ ಆಚರಣೆ ಮತ್ತು ಕೊನೆಯ ಆಚರಣೆ ಇಂದ್ರಿಯ ನಿಗ್ರಹ. ಈ ಮಾಸದಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾ ಟೀಕೆ ಟಿಪ್ಪಣಿಗಳಲ್ಲಿ ಭಾಗವಹಿಸದೆ ಕಡಿಮೆ ಮಾತನಾಡುತ್ತಾ ಧ್ಯಾನವನ್ನ ಮಾಡುವುದರ ಮೂಲಕ ಇಂದ್ರಿಯ ನಿಗ್ರಹಗಳನ್ನ ಕೈಗೊಳ್ಳಬೇಕು. ಈ ರೀತಿಯಾಗಿ 10 ರೀತಿಯ ಆಚರಣೆಗಳನ್ನ ನಾವು ಮಾಡಿದಲ್ಲಿ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷ ಎನ್ನುವಂಥದ್ದು ಲಭಿಸುವಂಥದ್ದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಎನ್ನುವಂಥದ್ದಿಲ್ಲ. ನಮ್ಮೆಲ್ಲರಿಗೂ ಕೂಡ ಆ ಭಗವಂತ ಎನ್ನುವಂಥವನು ಒಳ್ಳೇದು ಮಾಡಲಿ ಅಂತೇಳಿ ನಾವೆಲ್ಲರೂ ಕೇಳ್ಕೊಳ್ಳೋಣ.